ನೋಡಿ ಇಷ್ಟೇ ಇರೋದು ಜಾಗ, ಅದಕ್ಕೆ ಸೇಫ್ಟಿ ಇಲ್ಲ ಅನ್ನೋದು. ಗಾಯ್ಸ್ ನೋಡಿ ಎಷ್ಟು ಆಳ ಐತೆ ಇಲ್ಲಿಂದ ಕೆಳಗಡೆವರ್ಗ. ಬಿದ್ರೆ ಹೆಂಗ್ ಉಳಿತಾರೆ? ಆ ನೀರು ಫೋರ್ಸ್ ಬರ್ತಾ ಇರುತ್ತೆ ನೋಡಿ. ಇಷ್ಟೇ ಗೇಟ್ ಓಪನ್ ಮಾಡಿರೋದು, ಒಂದ್ 2-3 ಗೇಟ್ ಓಪನ್ ಮಾಡೋರೆ. ಒಂದು ವಿಡಿಯೋಗೋಸ್ಕರ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ. ನೀವು ಅಂತ ಶೂಟ್ ಮಾಡಲೇಬೇಕು ಅಂತ ಇದ್ರೆ ಸ್ವಲ್ಪ ಅಕ್ಕಪಕ್ಕ ಯಾರು ಇರಲಿ, ಪ್ರಿಕಾಷನ್ ತಗೊಂಡು ಸ್ವಲ್ಪ ಸೇಫ್ಟಿಯಾಗಿ ಮಾಡಿ. ಹೆಲ್ಮೆಟ್ ಒಳಗೆ ಯಾರೋ ಕಾಂಡಮ್ ಹಾಕವ್ರೆ. ಎಂಥ ಜನ, ಏನು ಹೇಳೋದು ಹೇಳಿ ಅವ್ರಿಗೆ? ಆಯ್ತು, ಇಲ್ಲಿ ನೀಲಗಿರಿ ಅಂತ ಇದೆಯಲ್ಲ, ಇದಕ್ಕೆ ಕರ್ಕೊಬಂದಿರೋದು ಇವಳು. ಪಕ್ಕ ನೀಲಗಿರಿ ಇದೆಯೇ, ಅಲ್ಲಿ ಚೆನ್ನಾಗಿಲ್ಲೇ ಇರಲಿ ಏನೋ ಗೈಸ್. ಇದು ಯಾವ ದೊಡ್ಡ ಹಬ್ಬ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಫಿಲಮ್ ಮುಗ್ದೋಗಿರುತ್ತೆ ನಾವು ಒಳಗಡೆ ಹೋಗೋಷ್ಟರಲ್ಲಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವಾಗ ರೈನಿ ಸೀಸನ್ ಬೇರೆ, ಯಾರು ಒಂದು ವಾಟರ್ ಪ್ಲೇಸ್ಗೆ ಹೋಗೋದ ಅಂತ, ಅದಕ್ಕೆ KRS ಹೋಗೋದ ಅಂತ ಅಂದ್ಕೊಂಡಿದ್ದೀವಿ. ನೀರು ಮಾತ್ರ ಕ್ರೇಜಿ ಆಗಿಬಿಟ್ಟವ್ರೆ ಗೈಸ್. ಬಾಡಿ ಕಂಡೀಷನ್ ನೋಡಿ ಹೆಂಗಿದೆ. 2.5 ವರ್ಷ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ದಿಸ್ ಹೌ ಇಟ್ ಲುಕ್ಸ್. ಇವಾಗ ಸ್ವಲ್ಪ ಟ್ರಿಪ್ಗೆ ಹೋಗಿದ್ನಲ್ವಾ, ಅದಕ್ಕೆ ಸ್ವಲ್ಪ ಡ್ರಾಪ್ ಆಗಿಬಿಟ್ಟೈತೆ. ಇಲ್ಲ ಅಂದಿದ್ರೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಕಾಣೋದು. ಇವಾಗ ಹೋಗ್ಬೇಕಾದ್ರೆ ಮಳೆ ಬೇರೆ, ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೀನಿ. ಮಳೆ ಬರ್ದಿದ್ರೆ ಸಾಕು, ಮಳೆ ಬಂದರೆ ಗಾಡಿ ಬೇರೆ ಓಡಿಸ್ಬೇಕಲ್ಲ, ಇವಾಗ ಬೇಜಾರಾಗಿ ಹೋಗುತ್ತೆ ಗಾಯ್ಸ್. ಹೆಂಗೋ ಬಿಸಿಲು ಬರೋಂಗೆ ಕಾಣ್ತಾ ಐತೆ, ಬಟ್ 5 ನಿಮಿಷ ಇಷ್ಟು ಬಿಸಿಲು ಐತಲ್ವಾ, ಟನ್ ಅಂತ ಫುಲ್ಲು ಮೋಡ ಕಟ್ಕೊಬಿಡುತ್ತೆ ಗೈಸ್. ಹಿಂಗೆ ಬಿಸಿಲು ಇದ್ಬಿಟ್ರೆ ಸೂಪರ್ ಮಾತ್ರ. ಇವಾಗ ನನ್ನ ಫ್ರೆಂಡ್ ಕರ್ಕೊಂಡು ಹೊರಡೋದು, ಎಲ್ಲ ರೆಡಿಯಾಗಿದ್ದೀನಿ. ಹೆಲ್ಮೆಟು ಹಾಕೊಳ್ಳೋಕ್ಕೆ ಒಂದು ಟೈಮ್ ಹಿಂಸೆ, ಬಟ್ ಏನು ಮಾಡೋದು, ಹೈವೇ ಸೈಡೆಲ್ಲ ಹೋಗ್ತೀವಲ್ಲ, ಹಾಕೋಬೇಕು. ಇತ್ತೀಚೆಗಂತ ಆ್ಯಕ್ಸಿಡೆಂಟ್ ಫುಲ್ ಜಾಸ್ತಿ ಆಗ್ಬಿಟ್ಟೈತೆ ಗೈಸ್. ಫಿಶ್ಗಳು ನೋಡಿ, ಹೊಸ ಫಿಶ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಅಕ್ವೇರಿಯಮ್ ಸ್ವಲ್ಪ ಗಲೀಜಾಗ್ಬಿಟ್ಟೈತೆ, ಆನ್ ಮಾಡಿದ್ದೀನಿ ಇವಾಗ. ಫಿಲ್ಟರು ಸ್ವಲ್ಪ ಕ್ಲೀನ್ ಆಗಬೇಕು. ಇದು ಯಾವುದೋ ಹೊಸ ತಂದಿದ್ದು ನೆನ್ನೆ, ಇದು ಹೆಸರು ಏನು ಅನ್ನೋದೇ ಗೊತ್ತಿಲ್ಲ. ಆಸ್ಕರು, ನಮ್ಮ ಗುರಾಮಿ, ಆಮೇಲೆ ಸಿ ಏಂಜಲು. ನಾನು ಫಸ್ಟ್ ಟೈಮ್ ನೋಡಿದ್ದಿದ್ನ ಸಿ ಏಂಜಲ್ನ, ಅದಕ್ಕೆ ತೊಗೊಂಡೆ. ನನ್ನ ಅಕ್ವೇರಿಯಮ್ ಇವಾಗ ಹಿಂಗೆ ಕಾಣುತ್ತೆ. ಇದೇ ರೆಡಿಯಾಗಿ ಬಂದವಳೆ, ಇಷ್ಟೋ ತಗೊಂಡವಳು ರೆಡಿಯಾಗಿ ಬರೋಕೆ. ಹೆಲ್ಮೆಟ್ ಎತ್ಕೊಳ್ತಿಂದೇ ಇದೆ ಗೈಸ್. ಇವಾಗ ಸಿಗ್ನಲ್ ಬಿದ್ದೈತೆ, ಸಿಗ್ನಲ್ ದಾಟಬೇಕು. ಏನು ಟ್ರಾಫಿಕ್ ಅಷ್ಟೊಂದಿಲ್ಲ. ಇಲ್ಲಿ ಬಿಸಿಲು ಜಾಸ್ತಿ ಆಗೋಯ್ತು, ಇಲ್ಲೇ ಜಾಸ್ತಿ, ಇನ್ನೂ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ನಿಂತ್ಕೊಳಕ್ಕೆ ಆಗಲ್ಲ. ಇವಾಗ ಎಳ್ಳೀರು ಕುಡಿತಾ ಇದೀವಿ. ತಾವಾಯ್ತು ನೀರು ಕುಡಿಯವ ಅನ್ಕೊಂಡು ಎಳ್ಳೀರೇ ಸಿಕ್ತು. ಎಳ್ಳೀರು ಇವಳು ಕುಡಿತಾಳೆ ನೋಡಿ, ತೋರಿಸ್ತಾನೆ ಇಲ್ಲ, ಕಿತ್ಕೊಂಡ್ಬಿಡ್ತಾರೆ ಅಂತ. ಗೈಸ್ ಇವಾಗ ರೀಚ್ ಆದ್ವಿ, ಬಟ್ ಒಂದು ಟಾಸ್ಕ್ ಏನೋ ಗೊತ್ತಾ, ಇಲ್ಲಿಂದ ಹೋಗ್ಬೇಕು ನೀಟಾಗಿ. ನೀರು ಬೇರೆ ತುಂಬ ಐತೆ, ಇವಳಿಗೆ ಭಯ. ಇಳಿತೀಯಲ್ವಾ? ಇಲ್ಲಿಂದನೇ ಹೋಗ್ಬೇಕು, ಅಲ್ಲ ಅಂದ್ರೆ ಮೆತ್ತಗಿಳಿ. ಏನಾಗಲ್ಲ ಹೇಳಿ, ನಾನು ಹಿಂದೆ ಬರ್ತೀನಿ. ಎದುರು ಗೊತ್ತಾವಳು ಇವಳಿಗೆ ಫೋಬಿಯಾ ಇದೆ. ಇದು ಹತ್ತು ಬೇಕಾದ್ರೆ ಆ ಸೈಡ್ ಈ ಸೈಡ್ ಇದೆ ಮುಂದೆ ನೋಡು, ಆ ಸೈಡ್ ಈ ಸೈಡ್ ನೋಡ್ಬೇಡ. ಮೆತ್ತಿಗೆ ಏನಿಲ್ಲ ನಡಿ, ಮೆತ್ತಿಗಿಡಿ. ಏನಿಲ್ಲ, ಆಳ ಇಲ್ಲ ಜಾಸ್ತಿ, ಆರಾಮ್ಸೆ ನಡಿ. ನೋಡು ಅಷ್ಟೇ. ಡ್ಯಾಮೇ ಮುಚ್ಬಿಟ್ಟವ್ರೆ. ಇದೇನಪ್ಪ ಒಂದು ಸೈಡ್ ಮಾತ್ರ ಬಿಟ್ಟವ್ರೆ, ಅದ್ರ ಸೌಂಡ್ ಬರ್ತಾಯ್ತಲ್ಲ, ಒಂದೇ ಸೈಡ್ ಬಿಟ್ಟಿರೋದು ಗಾಯ್ಸ್. ಎವ್ರಿ ಗಾಡಿ ಇಲ್ಲಿ. ನೆಕ್ಸ್ಟ್ ವೀಕ್ ನನ್ನ ಫ್ರೆಂಡ್ ಬರ್ಡೇ ಬರ್ತದೆ, ಲಕ್ಸುರಿಯಸ್ ಆಗಿ ನಾನು ಗಿಫ್ಟ್ ಕೊಡ್ಬೇಕು. ಏನ್ ಕೊಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪೂಡಸಿಲ್ವಾ? ಗಿಫ್ಟ್ ಮಾಡಕ್ ಇಷ್ಟೊಂದು ಯೋಚಿಸ್ಬೇಕಾ? ವಿ ಹ್ಯಾವ್ ದ ಸೊಲ್ಯೂಷನ್ ಫಾರ್ ಯು. ವಿಸಿಟ್ ಪೂಡಸ್. ಇದು ಮೆನ್ಗೋಸ್ಕರ ಕ್ಯೂರೇಟ್ ಮಾಡಿರೋ ಗಿಫ್ಟ್ ಬಾಕ್ಸ್, ಇದು ಫಿಮೇಲ್ಸ್ಗೋಸ್ಕರ ಕ್ಯೂರೇಟ್ ಮಾಡಿರೋ ಗಿಫ್ಟ್ ಬಾಕ್ಸ್. ಲಕ್ಸುರಿಯಸ್ ಫ್ರಮ್ ಔಟ್ಸೈಡ್ ಆ್ಯಂಡ್ ಇನ್ಸೈಡ್. ಮೆನ್ ಗಿಫ್ಟ್ ಬಾಕ್ಸ್ ಒಳಗಡೆ ನಿಮ್ಗೆ ಇಷ್ಟೊಂದೆಲ್ಲ ಪ್ರಾಡಕ್ಟ್ ಸಿಗುತ್ತೆ. ಫಿಮೇಲ್ ಗಿಫ್ಟ್ ಬಾಕ್ಸ್ ಒಳಗೆ ನಿಮ್ಗೆ ಇಷ್ಟೊಂದೆಲ್ಲ ಐಟಮ್ ಸಿಗುತ್ತೆ. ಒಂದು ಸೊಲ್ಯೂಷನ್ ಫಾರ್ ಎವ್ರಿ ಒಕೇಶನ್. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ದಿಸ್ ಇಸ್ ಅ ವಾಟ್ಸಪ್ ನಂಬರ್, ಪ್ಲೇಸ್ ಯು ಆರ್ಡರ್ ದೇರ್. ಅಯ್ಯೋ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಬೇಗ ಹೋಗ್ಬೇಕು ನೋಡಿ. ಕ್ಲೋಸ್ ಮಾಡ್ಬಿಟ್ಟವ್ರೆ. ಇಲ್ಲಿ ಒಂದು 4 ಜನ ಸತ್ತೋಗಾರ, ಅದಕ್ಕೋಸ್ಕರ ಕ್ಲೋಸ್ ಮಾಡೋರು. ಹಾಕಿದ್ಯಲ್ಲ ಈ ಜಾಗಕ್ಕೆ ಆಲ್ಮೋಸ್ಟ್ ಅಲ್ಲಿ 1,00,000 ಜನ ಹತ್ರ ಬಂದವ್ರೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಜನ ಸತ್ತೋದ್ರು. ಅದರಿಂದ ಫುಲ್ ಎಲ್ಲ ಕೆತ್ಬಿಟ್ಟವ್ರು ಇವಾಗ ಓಡಾಡ್ದೇ ಇರೋಂಗೆ. ಹೆಂಗ್ ಮಾಡವ್ರೆ ಫುಲ್ಲು, ಯಾರು ಬರಬಾರ್ದು ಅಂತ. ಅದಕ್ಕೆ ಸ್ಟಾಲ್ ಅಲ್ಲ ಹಾಕಿರೋದು. ಆ ಸೈಡ್ ಮರ ಹಾಕವ್ರೆ, ಈ ಸೈಡ್ ಯಾರು ಓಡಾಡಂಗಿಲ್ಲ. ರಿಸ್ಟ್ರಿಕ್ಟ್ ಮಾಡ್ಬಿಟ್ಟವ್ರೆ, ಯಾಕಂದ್ರೆ ಇಲ್ಲಿ ಸೇಫ್ಟಿ ಅನ್ನೋದೇ ಇಲ್ಲ. ತೋರಿಸ್ತೀನಿ ನಿಮ್ಗೆ ಸೇಫ್ಟಿ ಏನಕ್ಕಿಲ್ಲ ಅಂತಂದ್ರೆ. ಈ ಕುರಿಗಳು ನೋಡಿ ಹೆಂಗ್ ಮೇಯ್ತೈತೆ. ಇಲ್ಲಿ ನೋಡಿ ಕಲ್ಲು, ಇಲ್ಲೊಂಚೂರು ಇಲ್ಲಿಂದ ಬಿದ್ದರೆ ಕೆಳಗಡೆ ನೋಡಿ ಎಷ್ಟು ಆಳ ಐತೆ. ಹೆಂಗೆ ಎದ್ದೇಳಕ್ಕಾಗುತ್ತೆ ಇಲ್ಲಿಂದ ಬಿದ್ದರೆ? ಒಂದು 30 ಅಡಿ ಆಳ ಐತೆ. ಬಿದ್ದರೆ ಎಲ್ಲ ಕಲ್ಲು ಫಿನಿಶು. ಮತ್ತೆ ಆ ನೀರೇನಾರು ಫೋರ್ಸಾಗಿ ಬಿಟ್ಟಿರೋ ಎಲ್ಲ ತಳ್ಕೊಂಡು ಹೊಟ್ಟೋಗುತ್ತೆ ನೋಡಿ. ಇಷ್ಟೇ ಇರೋದು ಜಾಗ,
ಅದಕ್ಕೆ ಸೇಫ್ಟಿ ಇಲ್ಲ ಅನ್ನೋದು. ಇವೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ಮೀಟರ್ ಬೇಕು, ಮೀಟರ್ ಇಲ್ಲಿಂದ ಅಲ್ಲಿವರೆಗೂ ಬಿಟ್ಟಿರ್ತಾರೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಗೆ ತುಂಬಿತ್ತು, ಒಂದು 5 ಅಡಿ ಗ್ಯಾಪ್ ಬಿಟ್ರೆ ಫುಲ್ ತುಂಬೋಗಿತ್ತು. ಗಾಯ್ಸ್ ನೋಡಿ ಎಷ್ಟು ಆಳ ಐತೆ ಇಲ್ಲಿಂದ ಕೆಳಗಡೆವರ್ಗ. ಬಿದ್ರೆ ಹೆಂಗ್ ಉಳಿತಾರೆ? ಆ ನೀರು ಫೋರ್ಸ್ ಬರ್ತಾ ಇರುತ್ತೆ ನೋಡಿ. ಇಷ್ಟೇ ಗೇಟ್ ಓಪನ್ ಮಾಡಿರೋದು, 1-2-3 ಗೇಟ್ ಓಪನ್ ಮಾಡೋರೆ. ಎಲ್ಲ ಗೇಟ್ ಓಪನ್ ಮಾಡಿದ್ರೆ ನೀರು ತುಂಬೋಗುತ್ತೆ ಫುಲ್. 3 ಹೊತ್ತು ಬರೀ ತಿಂತಾರದೇ ಕೆಲಸ ಇವು. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತೀನಿ. ವರ್ಕ್ ಲೋಡಿಂದ ಬರ್ನ್ಔಟ್ ಆಗಿದ್ರೆ, ಇಫ್ ಯು ವಾಂಟ್ ಟು ಕಮ್ ಆ್ಯಂಡ್ ಪೀಸ್ ಔಟ್, ಸ್ವಲ್ಪ ಚಿಲ್ ಮಾಡಬೇಕು ಇನ್ ನೇಚರ್ ಅಂತಂದ್ರೆ ದಿಸ್ ಇಸ್ ಅ ವೆರಿ ಗುಡ್ ಸ್ಪಾಟ್. ಬಿಕಾಸ್ ಇಲ್ಲಿ ನೀರು ತುಂಬ ಚೆನ್ನಾಗಿದೆ ಆ್ಯಂಡ್ ಬಿಕಾಸ್ ಇಟ್ಸ್ ಅ ವೀಕ್ ಡೇ, ಜಾಸ್ತಿ ಜನ ಯಾರೂ ಇಲ್ಲ. ಬಟ್ ನಂಗೆ ಒಂದು ಥಿಂಗ್ ಇಲ್ಲಿ ಟಾಲರೇಟ್ ಏನು ಮಾಡೋಕ್ಕಾಗ್ತದೆ ಅಂದರೆ ತುಂಬ ಬಿಸಿಲು. ಇಷ್ಟೊಂದು ಬಿಸಿಲು ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಸ್ ರಿಯಲಿ ಕಿಲಿಂಗ್ ಮೀ. ಗೈಸ್ ನಾ ಬರೋ ದಿನಾನೇ ಈ ಥರ ಬಂದಿದ್ದೀನ. ನೀರು ನೋಡೋಕೆ ಹೆಸರಿ ಬಂದಿದ್ದೀನಿ, ನೀರೇ ಇರಲ್ಲ. ನೀರು ನೋಡೋಕೆ ಬಂದಿಲ್ಲದಾಗ ಏನು ನೀರು ಫುಲ್ ತುಂಬಿಟ್ಟಿರುತ್ತೆ. ಅದು ಏನಕ್ಕೆ ಆಫ್ ಮಾಡೋರೋ ಗೊತ್ತಿಲ್ಲ. ಇವಾಗ ಐ ಥಿಂಕ್ ವಾಟರ್ ಕ್ವಾಂಟಿಟಿ ಕಡಿಮೆ ಆಗಿರ್ಬೇಕೇನೋ, ಅದಕ್ಕೆ ಕಡಿಮೆ ಮಾಡಿರ್ತಾರೆ. ಬಟ್ ಇಲ್ಲೆಲ್ಲ ಅವತ್ತು ಇದ್ದಿದ್ದು ರಶ್ಶು, ಯಪ್ಪ ಅಷ್ಟು ಜನ ಇದ್ರು. ಫುಲ್ ಕಡಿಮೆ ಆಗ್ಬಿಡೋರು, ಜನನೇ ಇಲ್ಲ. ಗೈಸ್ ಅಲ್ಲೇ ಊಟಿ ದೇವ ಬಂದಿದೆ ನೋಡಿ. ಊಟಿಲಿಕ್ಕೆ ಜಾಸ್ತಿ ಎಲ್ಲ ಫ್ಯಾಮಿಲಿಗಳೇ ಬರೋದು. ಈ ತರಲೆ ನನ್ನ ಮಕ್ಕಳು ಬರ್ತಾರಲ್ಲ, ಅಂಥವ್ರಿಂದ ಇಲ್ಲಿ ಜಾಗನೇ ಕ್ಲೋಸ್ ಆಗೈತೆ. ಬಟ್ ಎಲ್ಲರದು ಲೈಫೇನೆ. ಹುಷಾರು, ಡೋಂಟ್ ವೇಸ್ಟ್ ಯುವರ್ ಲೈಫ್. ಒಂದು ವಿಡಿಯೋಗೋಸ್ಕರ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ. ನೀವು ಅಂಥ ಶೂಟ್ ಮಾಡಲೇಬೇಕು ಅಂತ ಇದ್ರೆ ಸ್ವಲ್ಪ ಅಕ್ಕಪಕ್ಕ ಯಾರು ಇರಲಿ, ಪ್ರಿಕಾಷನ್ ತೊಗೊಂಡು ಸ್ವಲ್ಪ ಸೇಫ್ಟಿಯಾಗಿ ಮಾಡಿ. ಮಿಕ್ಸ್ ಫ್ರೂಟ್ಸ್ ಕೊಡಿ. ಮಿಕ್ಸ್ ಇಲ್ವಾ? ಇವಾಗ ನಿಮ್ದಿನ ಫ್ರೂಟ್ಸ್ ತಿಂದಮೇಲೆ ಐಸ್ ನೀರು ನೋಡಿ ಎಷ್ಟು ಕ್ಲೀನ್ ಆಗೈತೆ. ಇಲ್ಲಿಂದ ನಮ್ಮ ಜನಕ್ಕೆ ಹೋಗಿದ್ಮೇಲೆ ಈ ನೀರು ಕಲರೇ ಚೇಂಜ್ ಆಗ್ಬಿಟ್ಟಿರುತ್ತದೆ. ಮತ್ತೆ ಜಾಗ ಬಂತು, ಏನಿಲ್ಲ ಕ್ರಾಸ್ ಮಾಡ್ಬೋದು, ಏನಂತ ಕಷ್ಟ ಇಲ್ಲ. ಜಾಸ್ತಿ ಆಳನೂ ಇಲ್ಲ, ಏನೊಂದು 5 ಅಡಿ ಇದೆ ಅಷ್ಟೇ. ಬಿದ್ದರೂ ಎದ್ದು ನಿಂತ್ಕೋಬೋದು. ಕಂಬಿಗಳಿದೆ ಅಲ್ವಾ, ಈ ಕಂಬಿಗಳಿಂದ ಏಟಾಗ್ಬೋದು ಅಷ್ಟೇ, ಬಂತು ಏನೂ ಆಗಲ್ಲ. ಗಾಯ್ಸ್ ಇವಾಗ ದಾಟ್ಕೊಂಡು ಬಂದೆ ಆ ಬ್ರಿಡ್ಜ್ನ. ಬಟ್ ಒಂದು ಕೆಲಸ ಆಗೈತಿ ಇಲ್ಲಿ. ಹೆಲ್ಮೆಟ್ ಒಳಗೆ ಯಾರೋ ಕಾಂಡಮ್ ಹಾಕವ್ರೆ. ಎಂಥ ಜನ, ಏನು ಹೇಳೋದು ಹೇಳಿ ಅವ್ರಿಗೆ? ಇದು ಎಕ್ಸ್ಪೈರಿ ಆಗಿರೋದು. ಯೂಸ್ ಮಾಡೋದು ಯೂಸ್ ಮಾಡ್ತೀರಿ, ಎಕ್ಸ್ಪೈರಿ ಆಗಿರೋದು ಯಾಕೋ ಯೂಸ್ ಮಾಡ್ತೀರಾ? ಅದು ಇಂಥ ಜಾಗ ನೋಡಿ, ಇಂಥ ಜಾಗಗಳಲ್ಲಿ ಇಂಥ ಕೆಲಸ ಮಾಡೋದು ಇದಿಲ್ವಾ? ಜನಕ್ಕೆ ಯಾವತ್ತೂ ಡೀಸೆನ್ಸಿ ಅನ್ನೋದೇ ಬರಲ್ಲ. ಎಲ್ಲಿ ಹೆಂಗಿರ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಇದೇನಕ್ಕೆ ಈ ಥರ ಮಾಡಿದ್ದಾರೆ ಅಂತ ನಮ್ಗೆ ಡಿಕೋಡೆ ಮಾಡೋಕ್ಕಾಗ್ತಲ್ಲ. ಹೆಲ್ಮೆಟ್ ಒಳಗಡೆ ಏನಕ್ಕೆ ಹಾಕ್ಬಿಟ್ಟು ಹೋದ್ರು ಅಂತ ನಮಗೆ ಗೊತ್ತಿಲ್ಲ. ಬಟ್ ಇಟ್ಸ್ ವಿಯರ್ಡ್. ಯಾವತ್ತೂ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ನನಗೂ ಇದೆ ಫಸ್ಟ್ ಟೈಮ್. ಅದೊಂದಲ್ಲ ಇಲ್ಲೊಂದೈತೆ ನೋಡು. ಈ ಥರ ರೋಡ್ಸಲ್ಲಿ ಹೋಗೋದಂದ್ರೆ ನನಗೆ ಸಖತ್ ಭಯ. ಬಟ್ ಏನೋ ಇವನದೇನೋ ಧೈರ್ಯವಾಗಿ ಹತ್ತಿಸ್ತಾನೆ ಪ್ರತಿ ಸಲ. ಗೈಸ್ ಇವಾಗ ಊಟ ತಿನ್ನಕ್ಕೆ ನಿಲ್ಸಿದ್ವಿ. ಹೊಟ್ಟೆ ಹಸಿತಾಯ್ತು. 3:30 ಆಗೈತೆ. ಚೆನ್ನಾಗಿದೆ ಇಡ್ಲಿ. ಇಡ್ಲಿ ಚೆನ್ನಾಗಿಲ್ವಾ? ಅನ್ನ ಸಾಂಬಾರು ಅದು ಚೆನ್ನಾಗಿಲ್ವಾ? ಗಾಯ್ಸ್ ಇವಾಗ ಮನೆಗೆ ಬಂದೆ. ನೈಟ್ ಫಿಲಮ್ ಬೇರೆ ಹೋಗಬೇಕು. ಸ್ವಲ್ಪ ರೆಸ್ಟ್ ಮಾಡಿ ಜಿಮ್ ಮುಗಿಸ್ಕೊಂಡು ಸಿಗ್ತೀನಿ. ಗಾಯ್ಸ್ ಜಿಮ್ ಮುಗಿಸ್ಕೊಂಡು ಬಂದೆ, ರೆಡಿ ಆಗಿದ್ದೀನಿ. ಇವಾಗ ಫಿಲಮ್ಗೆ ಹೋಗ್ತಿದ್ದೀವಿ. ಸರ್ಪ್ರೈಸ್ ಅಂತೆ. ಯಾವ ಫಿಲಮ್ ನೋಡೋದು? ಅಕ್ವೇರಿಯಂ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ. ಬೆಳಿಗ್ಗೆ ಹೆಂಗೆ ಕಾಣ್ತಿದ್ದೆ, ಇವಾಗ ಹೆಂಗೆ ಕಾಣ್ತಾ ಇದೆ. ಯಾವ ಫಿಲಮ್ಗೆ ಹೋಗ್ತಾರ ನಾವು ಹೇಳು? ಸರ್ಪ್ರೈಸ್. ಗಾಯ್ಸ್ ಪಾರ್ಕಿಂಗ್ ಮಾತ್ರ ಇವಿ ವರ್ಷು. ಈ ಗರುಡ ಮುಳಲ್ಲಿ ನೋಡಿ ಹೆಂಗೈತೆ. ಎಲ್ಲ ಫುಲ್ ಹಳ್ಳ, ಫುಲ್ ನೀರು, ಕರೆಕ್ಟಾಗಿ ಪಾರ್ಕಿಂಗ್ ಸ್ಪೇಸೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಆ ಫಿಲಮ್ ನೋಡೋದು ಹೆಂಗಿದೆ ಅಂತ. ಆ ಫಿಲಮ್ ಏನು ಮಾಡೋಕ್ಕಾಗಲ್ಲ. ಹೈಟ್ ಇಲ್ಲ ಗಾಡಿ ಅಂದರೆ ಹೊಡೆಯುತ್ತೆ. ಗೈಸ್ ಇಲ್ಲಿ ನೀಲಗಿರಿ ಅಂತ ಇದೆಯಲ್ಲ, ಇದಕ್ಕೆ ಕರ್ಕೊಬಂದಿರೋದು ಪಕ್ಕ. ನೀಲಗಿರಿ ಇದೆಯೇ ಅಲ್ಲಿ ಚೆನ್ನಾಗಿಲ್ಲದೆ ಇರಲಿ. ಶುಡ್ ವಾಚ್ ಸಚ್ ಕೈಂಡ್ ಆಫ್ ಮೂವೀಸ್. ಅದಕ್ಕೆ ಇವನ್ನ ಕರ್ಕೊಂಡು ಬಂದಿರೋದು. ಈ ಥರ ಪೆದ್ರಿಗೆಲ್ಲ ಅವೇರ್ನೆಸ್ ಬರಲಿ, ನೇಚರ್ ಬಗ್ಗೆ, ವೈಲ್ಡ್ ಲೈಫ್ ಬಗ್ಗೆ ಅಂತಂದು ಕರ್ಕೊಂಡು. ನಾನೇ ನಿಂಗೆ ಆನಿಮಲ್ಸ್ ಬಗ್ಗೆ ಹೇಳ್ಕೊಟ್ಟಿರೋದು. ನನ್ನೇ ಪೆದ್ದ ಅನ್ನಷ್ಟು ಬೆಳೆದಿದ್ಯಾ ನೀನು? ಐಸ್ ಬೇಜಾರು ಆಗ್ತೈತೆ. ಇಲ್ಲಿ 1ಗೆ ಲಿಫ್ಟೇ ಇಲ್ಲ. 2ಗೆ ಬಂದೇ 1ಗೆ ಇಳಿಬೇಕಂತೆ. ನೋಡಿ ಎಲ್ಲ ಫುಲ್ ಮುಚ್ಚವ್ರೆ. ಏನೋ ಫಿಲಮ್ ಮೊದಲೇ ಲೇಟ್ ಆಗೈತೆ. ಅದು ಏನಾಗುತ್ತೋ ನೋಡೋದ. ಎಲ್ಲ ಸ್ಟಾರ್ಟೇ ಆಗ್ಬಿಟ್ಟೈತೆ. ಗೈಸ್ ಇದು ಯಾವ ದೊಡ್ಡ ಹಬ್ಬ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಫಿಲಮೇ ಮುಗ್ದೋಗಿರುತ್ತೆ. ನಾವು ಒಳಗಡೆ ಹೋಗೋಷ್ಟರಲ್ಲಿ ಇದಾ ಹೊಟ್ಟೋಗಿದ್ದು ನಮ್ಗೆ. ಚಲೋ. ಅಯ್ಯೋ ಸ್ಟಾರ್ಟೇ ಆಗ್ಬಿಟ್ಟೈತೆ.
ಎಲ್ಲ ಬರೀ ವಯಸ್ಸಾದವರೇ ಬಂದಿರೋದು, ಎಲ್ಲ ಅಜ್ಜಿ ತಾತಗಳೇ ಫುಲ್ಲು. But a closer look reveals over 600 species of flowering plants. Master of camouflage in this wilderness of tea is the left. ಇದು ಆ್ಯನಿಮಲ್ ಲವರ್ಸ್ ಮತ್ತು ನೇಚರ್ ಲವರ್ಸ್ಗೆ ಇವು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಇಟ್ಸ್ ಲೈಕ್ ಒಂದು ಡಿಸ್ಕವರಿ ಚಾನಲಲ್ಲಿ ನೋಡ್ತಿರಲ್ಲ, ಅದಕ್ಕಿಂತ ಯು ಗೆಟ್ ಅನದರ್ ಫೀಲ್ ಬಿಕಾಸ್ ಅದು ಇಂಡಿಯಾದ ಬಗ್ಗೆ ನೀಲಗಿರಿ ಊಟಿ ಹತ್ರ. ಆ್ಯಂಡ್ ಯು ಸಿ ಮೆನಿ ಆ್ಯನಿಮಲ್ಸ್ ಊಟಿಲಿ ಇರೋದೇ ಇಲ್ಲ ಅಂತ ಅನ್ಕೊಂಡ್ರೆ ಅಂಥ ಆ್ಯನಿಮಲ್ಸ್ ಎಲ್ಲ ನೋಡ್ತೀರಾ. ಆ್ಯಂಡ್ ಯಾವ್ದು ಎಕ್ಸ್ಪೀರಿಯನ್ಸ್ ಇಸ್ ಗುಡ್. ಎಲ್ಲ ವಯಸ್ಸಾದವರೇ ಬಂದಿರೋದು, ಆಲ್ಮೋಸ್ಟ್ ಆಲ್ ಎಲ್ಲ ಬಂದಿರೋದೆಲ್ಲ ವಯಸ್ಸಾದವರು. ಆ್ಯಂಡ್ ಎಲ್ಲ ಫುಲ್ ಏಜ್ ಪೀಪಲ್ಸೇ ಬಂದಿರೋದು, ನಾವೇ ಚಿಕ್ಕವರು. ಐಸ್ ಮೂವಿ ಮುಗೀತು, ಎಲ್ಲ ಫುಲ್ ಖಾಲಿ ಇವಾಗೆಲ್ಲ ಹೋದ್ರು. ಗ್ಲಾಸ್ ಬಿದ್ದೆ ಇಲ್ಲಿಂದ ಬಿದ್ದೋಗ, ಇಲ್ಲಿ ಇದೆ ಹೊಡೆದೋಗೈತೆ ನೋಡು. ಗೈಸ್ ಇವಾಗ ಬಂದೆ ಮನೆಗೆ. ಚಲೋ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಇಲ್ಲ ಪೀಸ್ ಔಟ್.